Hey guys, welcome back to our very new vlog. ಇವತ್ತು ನಾವು ಟ್ರಿಪ್ ಹೊರಟಿದೀವಿ ಅಲ್ವಾ? ಎಲ್ಲಿಗೆ ಗೊತ್ತಾ ನಿಂಗೆ? ವಾಟರ್ ಸ್ವಿಮ್ ಟ್ರಿಪ್. ಎಸ್, ವಾಟರ್ ಹತ್ರ ಹೋಗ್ತೀವಿ ಅಂಡ್ ಬೇರೆ ಬೇರೆ ಪ್ಲೇಸಸ್ಗೆ ಹೋಗ್ತೀವಿ. ಟ್ಯೂಲಿಪ್ಸ್ ನೋಡಕ್ ಹೋಗ್ತೀವಿ. ಯು ಲೈಕ್ ಇಟ್? ಆರ್ ಯು ರೆಡಿ? ಸೊ ನಾನು ಸಮರ್ಥ ಇವತ್ತು ಮ್ಯಾಚಿಂಗ್ ಡ್ರೆಸ್ ಹಾಕೊಂಡಿದೀವಲ್ವಾ? ಯೇ, ಲೆಟ್ಸ್ ಗೋ. ಸೊ ಇವತ್ತು ನಾವೆಲ್ಲರೂ ಒನ್ ಕೈಂಡ್ ಆಫ್ ಲಾಂಗ್ ಟ್ರಿಪ್ ಹೊರಟಿದ್ದೀವಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇನ್ನೇನು ಹೊರಡೋದಂದೆ ಬಾಕಿ. ಆಲ್ಮೋಸ್ಟ್ ಟೈಮ್ ಕೂಡ ಆಗ್ತಾ ಇದೆ. ಸೊ ಈಗ ಹೊರಡ್ಬೇಕು ಅಲ್ವಾ? ನೀನು ಟಾಯ್ಸ್ ಎಲ್ಲ ಇಟ್ಕೊಂಡ್ಯಾ? ಹಾಂ. ಸೊ ರೆಡಿನಾ ನೀನು? ಯಾವ ಟಾಯ್ ತೊಗೊಂತಿದ್ಯಾ ನೀನು? ಸ್ಪೈಡರ್ ಮ್ಯಾನ್ ತೊಗೊಂತ್ಯಾ? ಆಮೇಲೆ ಪೊಲೀಸ್ ಆಫೀಸರ್, ಮಾನ್ಸ್ಟರ್ ಟ್ರಕ್. ಪೊಲೀಸ್ ಆಫೀಸರ್, ಮಾನ್ಸ್ಟರ್ ಟ್ರಕ್ ಬೇರೆ ತೊಗೊಂತ್ಯಾ? Good job. So ಸುಮಾರೆಲ್ಲ ರೆಡಿ ಆಗಿದೆ. ಇದನ್ನೆಲ್ಲ ಕಾರಲ್ಲಿ ಇಡಬೇಕು. ಏನು ಆಮೇಲೆ ಸೊ ಯೂಶ್ವಲಿ ಇಲ್ಲೆಲ್ಲ ಹೋಟೆಲ್ ಚೆಕ್-ಇನ್ಸು ಮಧ್ಯಾಹ್ನ 3 ಗಂಟೆ 4 ಗಂಟೆ ಹಾಕಿರೋದ್ರಿಂದ ನಾವು ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡಿಕೊಂಡು ಅರೌಂಡ್ 10 o'clock ಹೊತ್ತಿಗೆ ಮನೆ ಬಿಟ್ವಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು 2 ಸ್ಟಾಪ್ ತೊಗೋಬೇಕು ಅಂತ. ಸೊ ಫಸ್ಟ್ ಸ್ಟಾಪ್ ಅರೌಂಡ್ 1.5 to 2 hours ನಾವು ಟ್ರಾವೆಲ್ ಮಾಡಾದಮೇಲೆ ಈ ಸ್ಟಾಪ್ ತೊಗೊಂಡ್ವಿ, ಒಂದು ಕಾಫಿ ಬ್ರೇಕ್ ಥರ. ಸೊ ಎಲ್ಲರೂ ಕಾಫಿ ತೊಗೊಂಡಿದ್ದೀವಿ. ಈಗ ಸಮರ್ಥ ಹೆಂಗೆ ಕುಡಿತಾ ಇದೆಯಾ? ಹೆಂಗೆ ಕುಡಿತಿದ್ಯಾ? ಅದು ನಂದದು, ಫ್ರೆಂಡ್ಸ್ ಏನಿಲ್ಲ. ಆಲ್ಮೋಸ್ಟ್ ಅವನೇ ಖಾಲಿ ಮಾಡಿ. ನಂಗೊಂದು ಸ್ವಲ್ಪ ಕೊಡೋ, ಏನು ಕುಡ್ದೇ ಇರಲಿಲ್ಲ. ಕೊಡು, ಕುಡಿಯ ಅಲ್ಲಿ ತಗೋತೀನಿ. ಥ್ಯಾಂಕ್ ಯು. ಹಾಂ, 2ನೇ ಸ್ಟಾಪ್ ಪರ್ತಲ್ಲಿ ಬಂದಿದ್ವಿ. ಪರ್ತ್ ಹೊಂಟ ಇದೆಯೋ. ಸೊ ಇಲ್ಲಿ ಕಾಫಿಗೆ ನಿಲ್ಸಿದೆ. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಬಿಸಿಬೇಳೆ ಭಾತು ಮನೆಯಿಂದನೇ ಪ್ಯಾಕ್ ಆಗಿತ್ತು. ಸಮರ್ಥಿಂಗ್ ಇಡ್ಲಿ. ಆಬ್ವಿಯಸ್ಲಿ ಮೊಸರು ಇಲ್ದಲ್ಲೇ ಅವನೇನು ತಿನ್ನೋದೇ ಇಲ್ಲ. ಹಾಗಾಗಿ ಅವ್ನಿಗೆ ಇಡ್ಲಿ ಮೊಸರು ತಿಂತಾಗಾನೆ ಎಲ್ಲರೂ ಬಿಸಿಬೇಳೆ ತಿಂತಿದ್ದಾರೆ. ನಾನು ಹಾಗೆ ಕಪ್ ಆಫ್ ಕಾಫಿ ಮತ್ತು ಕೈ ಕಾಲೆಲ್ಲ ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಳ್ಳೋಣ. ಕಂಟಿನ್ಯೂಸ್ ಡ್ರೈವ್ ಒಟ್ಟಾಗಲೇ ಆಲ್ಮೋಸ್ಟ್ ಇನ್ನೊಂದು 70-75 ಕಿಲೋಮೀಟರ್ಸ್ ಇದೆ. 350 ಕಿಲೋಮೀಟರ್ಸ್ ಡ್ರೈವ್ ಆಯಿತು. ಕೈ ಕಾಲೆಲ್ಲ ನೋವ್ತಾ ಇದೆ. ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಂಡು ಹಾಗೆ ಸ್ವಲ್ಪ ಒಂದು ಕಾಫಿ ಕುಡಿದ್ರೆ ಎನರ್ಜಿ ಸಿಗುತ್ತೆ. ಸೊ ನಾನು ಹೋಟೆಲ್ ರೀಚ್ ಆದಮೇಲೆ ಊಟ ಮಾಡ್ತೀನಿ. ಏಕೆಂದರೆ ನನಗೆ ಡ್ರೈವ್ ಮಾಡಿ ಮತ್ತು ಹೊಟ್ಟೆ ಬರ ಆದರೆ ಡ್ರೈವ್ ಮಾಡೋದು ಕಷ್ಟ ಆಗುತ್ತೆ, ಒಬ್ಬನೇ ಬೇರೆ ಡ್ರೈವಿಂಗು. ಸೊ ಹಾಗಾಗಿ ನಾನು ಫಸ್ಟು ರೀಚ್ ಆದಮೇಲೆ ಊಟ ಮಾಡ್ತೀನಿ. ಸೊ ಇಲ್ಲಿ ಎಂಟ್ರ್ ಆಗ್ತಿರಂಗೆ ಇಲ್ಲೊಂದು ವಾಶ್ರೂಮ್ ಇದೆ. ಹಾಗೆ ಇಲ್ಲಿ ಕಾಫಿ ಫಿಲ್ಟರು. ಹಾಗೆ ಇದು ಬಂದ್ಬಿಟ್ಟು ಡಬಲ್ ಕ್ವೀನ್ ಬೆಡ್ ಇರೋ ರೂಮು. ಸೊ ವ್ಯೂ ಪಾಯಿಂಟ್ ಮಾತ್ರ ಸಕ್ಕತ್ತಾಗಿದೆ. ಡೌನ್ ಟೌನ್ ಟೊರೊಂಟೋಲಿದ್ದೀವಿ ನಾವು. ಡೌನ್ ಟೌನ್ ಆಟ್ವಾದಲ್ಲಿದ್ದೀವಿ. ಸೊ ಇಲ್ಲಿಂದ ನಮಗೆಲ್ಲದು ಆಲ್ಮೋಸ್ಟ್ ನಿಯರ್ ಬೈ ಇದೆ ಅಂತ ಇಲ್ಲಿ ತೊಗೊಂಡ್ವಿ. ಸೊ ನಾವು ಅರೌಂಡ್ 3 o'clock ರೀಚ್ ಆಗಿ ಹೋಟೆಲೆಲ್ಲ ಚೆಕ್-ಇನ್ ಮಾಡಿ ಇವತ್ತು ಪ್ಲ್ಯಾನ್ ಇದ್ದು ಜಸ್ಟ್ ಅಲ್ಲೇ ಆಟ್ವಾ ಡೌನ್ ಟೌನ್ ಎಲ್ಲ ಓಡಾಡ್ಕೊಂಡು ಬರೋದು ಅಂತ. ಸೊ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊಡ್ತಾ ಇದ್ವಿ. ಸೊ ಹೋಟೆಲಿಗೆ ಬಂದು ಚೆಕ್-ಇನ್ ಮಾಡಿ ಈಗ ಒಂದು ಸಿನಿಕ್ ಸ್ಪಾಟ್ ಹತ್ರ ಹೋಗ್ತಾ ಇದ್ದೀವಿ. ಈ ಕಡೆಗೆ ಇಡು, ಕಾಲು ಮಗು ಡೇಂಜರ್ ಅದು. ಮಗು ಕಾಲು ಮುಂದೆ ಈ ಕಡೆಗೆ ಇಡಪ್ಪ, ಕಾಲು ಈ ಕಡೆಗೆ ಇಟ್ಕೋ. ಹಾಂ, ಹಂಗೆ ಕೂತ್ಕೋ. ಹಾಂ, ಸ್ಟ್ಯಾಂಡ್ ಅಷ್ಟೇ, ನಿಂತ್ಕೋಬೇಕು. ಹೋಟೆಲಲ್ಲಿ ಚೆಕ್-ಇನ್ ಮಾಡಿ ಅವರು ಲಗೇಜ್ ಎಲ್ಲನೂ ಇಟ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಒಂದು ಸೀನಿಕ್ ಸ್ಪಾಟ್ ನೋಡೋದಕ್ಕೆ ಹೊರಟಿದ್ವಿ. ಇಲ್ಲಿಂದ ಹತ್ರನೇ ಇದೆ, ಬಟ್ ಎಲ್ಲದಕ್ಕೂ ಕಾರ್ ಯೂಸ್ ಮಾಡೋದನ್ನು ನಾವು ಈಗ ಊಬರ್ ತಗೊಳ್ತಾ ಇದ್ವಿ. ಸೊ ಊಬರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಪಾರ್ಕಿಂಗ್ ಎಕ್ಸ್ಪೆನ್ಸಿವ್ ಇದೆಲ್ಲ. ಸೊ ಹಾಗಾಗಿ ಇಲ್ಲೇ ಪಾರ್ಕಿಂಗ್ ಆಗ್ಬಿಟ್ಟು ಬೆಸ್ಟ್ ಅಂದರೆ ಊಬರ್ ತಗೊಂಡಿದ್ದೆ. ಹಾಗಾಗಿ ಊಬರ್ ಬುಕ್ ಮಾಡ್ತಾ ವೆಯ್ಟ್ ಮಾಡ್ತಾ ಇದ್ವಿ. ಇವಾಗ ಸ್ವಲ್ಪ ಮಳೆ ಇದೆ. ಸೊ ಹಾಗಾಗಿ ಗೊತ್ತಿಲ್ಲ ಹೇಗೆ ಫೋಟೋಸ್ ಎಲ್ಲ ಬರುತ್ತೆ, ಬಟ್ ಹೋಗಿ ಬೆಸ್ಟ್ ಅಂತ ಅನ್ಕೊಂಡಿದ್ದೆ. ಸಿಗ್ನಲ್
ಎ ಹತ್ರ ಇನ್ನೊಂದ್ಸಲ ನಿಂತ್ಕೋ. ಯಾವುದದು ಲೆಟರು? ಯಾವ ಲೆಟರ್ ಅದು? ಏ ಕರೆಕ್ಟ್. ಪಕ್ಕದು ಇದ್ಯಾವುದು? ಅದ್ಯಾವುದು? ಟಿ. ಟಿ. ಓ ಓಕೆ ಕಮ್. ಮೋಸ್ಟ್ ಐಕಾನಿಕ್ ಸ್ಪಾಟ್ಸ್ ಅಲ್ಲೇ ಪಿಕ್ಚರ್ಸ್ ತೊಗೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಗೈಸ್ ಎಲ್ಲ ಸಿಟಿಲಿರೋ ಥರನೂ ಇಲ್ಲಿದು ಸಿಗ್ನೇಚರ್ ಸ್ಟೈಲ್ ಆಟ್ವಾದಿದೆ. ಇದ್ರ ಮುಂದೆ ಸುಮಾರು ಫೋಟೋಸ್ ತೊಗೊಂಡಿದ್ದಾಯಿತು. ಆಫ್ಕೋರ್ಸ್ ಟ್ರಿಪ್ ಬಂದಾಗ ಫೋಟೋಸ್ ಆ್ಯಂಡ್ ಓನ್ಲಿ ಫೋಟೋಸೇ ಇರುತ್ತೆ. ಇದಾದಮೇಲೆ ನಾವು ನೆಕ್ಸ್ಟ್ ಇಲ್ಲಿ ಮೇಜರ್ ಹಿಲ್ಸ್ ಪಾರ್ಕ್ ಅಂತ ಇದೆ. ಅಲ್ಲಿ ಟ್ಯೂಲಿಪ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಇನ್ನೊಂದು ಸೀನಿಕ್ ವ್ಯೂ ಕೂಡ ಕಾಣಿಸುತ್ತೆ. ಪಾರ್ಲಿಮೆಂಟು ಅಂದ್ಕೊಂಡಷ್ಟೇ ಚಳಿನೂ ಇದೆ. ಆ್ಯಕ್ಚುಲಿ ಜಾಕೆಟ್ ಇಲ್ದಲೆ ಅಂತ ಬರೋಕ್ಕಾಗಲ್ಲ, ಚಳಿನೇ ಇದೆ. ಬೇಗ ಮುಗಿಸ್ಕೊಂಡು ಹೊರಡ್ಬೇಕು ಅಷ್ಟೇ. ನಿಂತ್ಕೋ ಇಲ್ಲ ಅಜ್ಜಿ ಪಕ್ಕ. ಇನ್ನೇನು ಮಳೆಯಲ್ಲಿ ನಿಂತಿದ್ದಾಯಿತು. ಟ್ಯೂಲಿಪ್ಸ್ ಹತ್ರ ಹೋಗೋದಕ್ಕೆ ಜೋರಾಗಿ ಮುಂದೆ ನಿಂತಿದ್ದಾಯಿತು. ಒಣ ತೆಕ್ಕೊಂಡು ನೀನು ಹೊರಡೋಣ, ಲೇಟ್ ಆಗತ್ತೆ, ಬೇಗ ಬರೋ. ಸೊ ಆಟ್ವಾ ಅಲ್ಲಿ ಟ್ಯೂಲಿಪ್ ಫೆಸ್ಟಿವಲ್ಲೇ ತುಂಬ ಫೇಮಸ್. ಈ ಟೈಮಲ್ಲಿ ಜನ ತುಂಬ ಇರುತ್ತೆ, ಬಟ್ ನೋಡೋಕೆ ಮಾತ್ರ ಸಖತ್ ಬ್ಯೂಟಿಫುಲ್ ಆಗಿರುತ್ತೆ. ಟ್ಯೂಲಿಪ್ಸ್ ಆಗಿರ್ಬೋದು ಆ್ಯಂಡ್ ನೇಚರ್ ಆಗಿರ್ಬೋದು, ಒಂಥರ ಸ್ಪ್ರಿಂಗ್ ಟ್ರಾನ್ಸ್ಫಾರ್ಮೇಷನ್ ಸೀಸನ್ ಇರೋದ್ರಿಂದ. ಸೊ ಡೇ 2 ಇನ್ ಆಟ್ವಾ ರೆಡಿ ಆಗಿಬಿಟ್ಟು ಈಗ ಪಾರ್ಲಿಮೆಂಟ್ ಹತ್ರ ಹೋಗಬೇಕು. ಇವತ್ತು ಪಾರ್ಲಿಮೆಂಟಲ್ಲಿ 2 ಪ್ಲೇಸಸ್ ನೋಡ್ತಾ ಇದ್ದೀವಿ. ಸೊ ಈಗ ಕ್ಯಾಬ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಇವನು ಎಬ್ಬಿಸ್ಕೊಂಡು ರೆಡಿಯಾಗಿ ನಿನ್ನೆ ನಾವು ಡ್ರೈವ್ ಏನು ಮಾಡಿಲ್ಲ, ಆದರೂ ಟಯರ್ಡ್ ಎದ್ದು ಆಯಿತು. ಸೊ ಎದ್ಬಿಟ್ಟು ರೆಡಿಯಾಗಿ ಈಗ ಹೊಡ್ತಾ ಇದ್ದೀವಿ. ಟ್ರಾಫಿಕ್ಕು ಇದೆ ಈಗ. ಯಾವುದು? ಸೊ ಆಟ್ವಾ ಕ್ಯಾನಡಾ ಕ್ಯಾಪಿಟಲ್ ಆಗಿರೋದ್ರಿಂದ ತುಂಬ ಪಾರ್ಲಿಮೆಂಟ್ಸ್ ಆಗಿರ್ಬೋದು, ಹಾಗೆ ಮಾನ್ಯುಮೆಂಟ್ಸ್ ಆ್ಯಂಡ್ ಮ್ಯೂಸಿಯಮ್ಸ್ ಎಲ್ಲ ಇಲ್ಲಿ ತುಂಬ ಜಾಸ್ತಿ ಇದೆ. ಆ್ಯಂಡ್ ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೆಸ್ಟ್ ಪಾರ್ಟ್, ನಮಗೆ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಕೂಡ ಕೊಡ್ತಾರೆ. ಅದಂತೂ ನನ್ನ ಪೇರೆಂಟ್ಸ್ಗಂತೂ ಮೋಸ್ಟ್ ಎಕ್ಸೈಟಿಂಗ್ ಆಗಿತ್ತು. ಬಿಕಾಸ್ ಒಳಗಡೆ ಎಂಟ್ರಿ ಕೊಡೋದು ತುಂಬ ಕಡಿಮೆ, ನೋಡೋದಕ್ಕೆ ಅವಕಾಶ ಕೊಡ್ತಿದ್ದಾರೆ ನಮಗೆ. ಆ್ಯಂಡ್ ಆಲ್ಸೋ ಈ ಪಾರ್ಲಿಮೆಂಟ್ ಬಿಲ್ಡಿಂಗ್ಸ್ ಎಲ್ಲ ಅರೌಂಡ್ 100 ಇಯರ್ಸ್ಗೂ ಓಲ್ಡ್ ಆಗಿದ್ದರಿಂದ ಮೇನ್ ಪಾರ್ಲಿಮೆಂಟ್ ಬಿಲ್ಡಿಂಗು ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಸೊ ಹಾಗಾಗಿ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ನಮ್ಗೆ ಅದನ್ನು ನೋಡೋದಕ್ಕೆ ಎಂಟ್ರಿ ಕೊಟ್ಟರು. ಕಾಯ್ತಾ ಇದ್ದೀವಿ ಒಳಗಡೆ ಹೋಗೋಕ್ಕೆ. ನೆಕ್ಸ್ಟ್ ನಮ್ಮದೇ. ಆ್ಯಂಡ್ ಅಲ್ಲಿ ಪಾರ್ಲಿಮೆಂಟ್ ಒಳಗಡೆ ರೆಗ್ಯುಲೇಟ್ರಿ ಪ್ರಕಾರ ನಾವು ವೀಡಿಯೋಸ್ ತೆಗಿಯೋ ಹಾಗಿರಲಿಲ್ಲ. ಅದಕ್ಕೆ ಸ್ವಲ್ಪ ಫೋಟೋಸ್ ಅಲೌಡ್ ಇತ್ತು ಅಂತ ಫೋಟೋಸ್ ಚೆನ್ನಾಗಿ ತೆಕ್ಕೊಂಡು ಬಂದ್ವಿ. ಬಿಕಾಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಕಾಮನ್ ಟೂರ್ಸ್ನ ಮುಗಿಸ್ಕೊಂಡು ಬಂದ್ವಿ ಈಗಷ್ಟೇ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅರೌಂಡ್ 40-45 ಮಿನಿಟ್ಸ್ ಒಳಗಡೆ ಟೂರ್ ಎಲ್ಲ ತೋರಿಸಿದ್ರು. ಅಂದರೆ ಸ್ಪೀಕರ್ ಎಲ್ಲಿ ಕೂತ್ಕೋತಾರೆ, ಆಮೇಲೆ ರೂಲಿಂಗ್ ಪಾರ್ಟಿ, ಕನ್ಸರ್ವೇಷನ್ ಪಾರ್ಟಿ ಸೀಟ್ಸ್ ಯಾವುದು, ಪ್ರೈಮ್ ಮಿನಿಸ್ಟರ್ ಸೀಟ್ ಯಾವುದು, ಅಲ್ಲಿ ಒಳಗಡೆ ಹೇಗೆ ನಡೆಯುತ್ತೆ ಅಂತೆಲ್ಲ ತುಂಬಾ ಚೆನ್ನಾಗಿತ್ತು. ನಮಗೂ ನೋಡೋದಕ್ಕೆಲ್ಲ ಸಿಕ್ತು. ಆ್ಯಂಡ್ ಎಲ್ಲ ಪ್ರೈಮ್ ಮಿನಿಸ್ಟರ್ ಫೋಟೋಸ್ ಎಲ್ಲನೂ ಇತ್ತು. ನಮ್ಮ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಈ ಥರ ಒಳಗಡೆ ಹೋಗೋಕ್ಕೆ ಸಿಗೋದು ಭಾರಿ ಕಡಿಮೆ. ಈ ಸತಿ ಸಿಕ್ಕಿದ್ದು ಭಾರಿ ಖುಷಿ ಆಯಿತು. ಸೊ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟಾಪ್ ಹೋಗೋ ಮುಂಚೆ ಸ್ಮಾಲ್ ಕಾಫಿ ಬ್ರೇಕ್ ತೊಗೊಂಡ್ವಿ ನಾವು. ಸಮರ್ಥಂಗೆ ಸರ್ಪ್ರೈಸ್ ಐಸ್ ಕ್ರೀಮ್ ಬೇಡವಾ? ಅಂತಿಲ್ಲ. Mommy, look at this. How nice this. Wow. ಅವ್ನು ಇಟ್ಕೋಬೇಕು, ನೀನೇ ನನಗೆ ಹೆಲ್ಪ್ ಮಾಡು. ತಿನ್ಬೇಕು ತಿನ್ನೋದಕ್ಕೆ. ಅದು ನೀನು ಜರ್ಕಿನ್ ಹಾಕ್ಬಾರ್ದಾಗಿ.
ಸೊ ನಾನು ಆಗಲೇ ಹೇಳ್ದಂಗೆ ಮೇನ್ ಪಾರ್ಲಿಮೆಂಟ್ ಕ್ಲೋಸ್ ಮಾಡಿದ್ರಿಂದ ನಮಗೆ ಮೇನ್ ಪಾರ್ಲಿಮೆಂಟ್ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಇದು ಎಮರ್ಸಿವ್ ಎಕ್ಸ್ಪೀರಿಯನ್ಸ್ 360 ಡಿಗ್ರಿ ಎಕ್ಸ್ಪೀರಿಯನ್ಸ್ನ ಕ್ರಿಯೇಟ್ ಮಾಡಿದ್ರು. ಇಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ, ಸೊ ಒಳಗಡೆ ಹೇಗೆ ಇರುತ್ತೆ ಡೆಮೋ ಅಂತ ಡೆಮೋ ಮಾಡಿದ್ದಾರೆ. ಬಿಕಾಸ್ ನಾವು ಒಳಗಡೆ ಟ್ರಾವೆಲ್ ಆಗಿದೆ ಈ ಥರನೇ ಇದೆ. ಒಳಗಡೆ ರೆನೋವೇಷನ್ ಮಾಡಿದ್ದಾರೆ ಅಂದರೆ ಹಿಂಗಿದೆ ಅಂತ ತೋರಿಸ್ತಾ ಇರೋದು. ಒಳಗಡೆ ಈಗ At the northern end of the building is the library, a knowledge center for Parliament. And beyond these walls are the... ನಾವು ಇರೋ ಹೋಟೆಲ್ ಹತ್ರನೇ ಆಟೋ ರಿವರ್ ಇರೋದು. ಎಷ್ಟು ಜೋರಾಗಿ ಹೋಗ್ತಾ ಇದೆ ನೀರು ಅಂದರೆ, ಒಬ್ಬ ಡ್ಯಾಮ್ ಓಪನ್ ಮಾಡ್ಯಾರಂತೆ. ಸೋ ಸ್ಕೇರಿ ಅನ್ಬೇಕು, ಎಸ್ಪೆಷಲಿ ಮಕ್ಳಿಗೆ ಕರ್ಕೊಂಬರೋದಕ್ಕೆ ಭಾಳ ಡೇಂಜರ್ ಅನಿಸುತ್ತೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ. ಫುಲ್ ಡ್ಯಾಮೇ ಓಪನ್ ಮಾಡ್ಯಾರಂತೆ ಎಕ್ಸ್ಟ್ರಾ. ಸಖತ್ ಫೋರ್ಸಾಗಿ ಹೋಗ್ತಾ ಇದೆ. ಸೊ ಗೈಸ್, ಮಚ್ ಮೋರ್ ಆಟ್ವಾ ಟ್ರಿಪ್ ವೀಡಿಯೋಸ್ ಬರ್ತಾ ಇದೆ. ಸೊ ಚಾನಲ್ಗೆನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಹಾಗೆ ಲೈಕ್ ಕೂಡ ಮಾಡಿ. ನಾವು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋ ಅಲ್ಲಿ ಮೀಟ್ ಮಾಡ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.